ಅಷ್ಟೊತ್ತಿಗಾಗಲೇ ಮಿಸ್ಟರ್ ಸೂರ್ಯ ಅವ್ರ ಆಫೀಸ್ ಕೆಲಸ ಮುಗಿಸಿ ಹೊರಡೋ ಟೈಮ್ ಬಂದಿತ್ತು. ನಮ್ಮ ಗಂಗೋತ್ರಿ ಕ್ಯಾಂಪಸ್ನ ಸಂಜೆ ಸನ್ಸೆಟ್ ಟೈಮಲ್ಲಿ ಒಂದು ಬೀಟ್ ಹೊಡೆದ್ಬಿಟ್ರೆ ಮೂಡ್ ಹೆಂಗೆ ಇದ್ರೂ ರಿಫ್ರೆಶ್ ಆಗಿಬಿಡುತ್ತೆ. ಸೊ ಈ ಪಾನಿಪುರಿ ಸಿಕ್ಕಾಪಟ್ಟೆ ಫೇಮಸ್. ನಾವು ಕಾಲೇಜ್ ಟೈಮಿಂದ ಬರ್ತಾ ಇದ್ದೀವಿ. ಜಾಮೂನ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆದರೆ ನಾವು ಡಯಟಲ್ಲಿರೋದ್ರಿಂದ 2 ಜಿಲೇಬಿ ತಗೊಂಡು ಬಂದ್ವಿ. ಬಾತ್ ದೋಸೆ ಅಂತ ಇದೆ. ನೆಕ್ಸ್ಟ್ ಟೈಮ್ ಬಂದಾಗ ನೀವು ಟ್ರೈ ಮಾಡಿ. ನಾವು ಎಲ್ಲ ಐಟಮ್ ತಿನ್ಕೊಂಡು ಹೋಗೋ ಅಷ್ಟೊತ್ತಿಗೆ ಆ್ಯಕ್ಚುಲಿ ಅಲ್ಲಿ ಟೀ ಖಾಲಿ ಆಗಿಬಿಟ್ಟಿತ್ತು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಒಂದು ಚಾಲೆಂಜ್ ಮಾಡ್ತಾ ಇದೀವಿ, ಏನಂದ್ರೆ 100 ರೂಪೀಸ್ ಚಾಲೆಂಜ್ ಅಂತ. ಏನಕ್ಕೆ ಇತ್ತೀಚೆಗೆ ಫುಡ್ ಪ್ರೈಸಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಅಂದ್ರೆ ಪಾನಿಪುರಿ 50 ರೂಪಾಯಿ, ಇಡ್ಲಿ ದೋಸೆ 100 ರೂಪಾಯಿ ಆಗ್ಬಿಟ್ಟಿದೆ ಅಲ್ವಾ. ಅದಕ್ಕೆ ನಾವು 100 ರೂಪಾಯಿ ಇವತ್ತು ಒಂದು 6 ಐಟಮ್ ತಿಂತೀವಿ. ಅದು ಎಲ್ಲ ಚೆನ್ನಾಗಿರೋ ಐಟಮ್ಗಳೇ, ಅಂದ್ರೆ ಒಳ್ಳೆ ಕ್ವಾಲಿಟಿ, ಒಳ್ಳೆ ಟೇಸ್ಟ್ ಮತ್ತೆ ಬೆಸ್ಟ್ ಪ್ರೈಸ್ ಸಿಗುವಂತ ಐಟಮ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸೊ ನಾವು 100 ರೂಪಾಯಿಗೆ ಅಷ್ಟು ಐಟಮ್ ತಿನ್ನಕ್ ಆಗತ್ತಾ ಅಂತ ತಿಳ್ಕೊಬೇಕು ಅಂದ್ರೆ ಫುಲ್ ವಿಡಿಯೋ ನೋಡಿ, ಅಂಡ್ ಎಲ್ಲೆಲ್ಲಿ ಹೋಗ್ತೀವಿ ಅಂತ ತಿಳ್ಕೊಬೇಕು ಅಂದ್ರೂ ಫುಲ್ ವಿಡಿಯೋ ನೋಡಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ 100 ರೂಪೀಸ್ ಚಾಲೆಂಜ್. ಸಾಪ್ ಮೇಡಮ್, ಎಲ್ಲಿಗೀಗ? ನಾವು 100 ರೂಪೀಸ್ ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿಕೊಂಡು ಹೊರಟ್ವಿ. ಅಷ್ಟೊತ್ತಿಗಾಗಲೇ ಮಿಸ್ಟರ್ ಸೂರ್ಯ ಅವ್ರ ಆಫೀಸ್ ಕೆಲಸ ಮುಗಿಸಿ ಹೊರಡೋ ಟೈಮ್ ಬಂದಿತ್ತು. ಸೊ ಮೈಸೂರಲ್ಲಿ ಸನ್ಸೆಟ್ ಆಗೋ ಟೈಮಲ್ಲಿ ಮಿಸ್ ಮಾಡದೆ ಹೋಗಬೇಕಾಗಿದ್ದ ಜಾಗ ಮತ್ತು ನಮ್ಮ ಚಾಲೆಂಜಲ್ಲಿ ಶುರು ಮಾಡಬೇಕಾದ್ರೆ ಫಸ್ಟ್ ನಾವು ಹೋಗಬೇಕಿದ್ದ ಜಾಗ ಎರಡೂ ಒಂದೇ. ಅದೇ ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ಸು. ಇದನ್ನು ಮಾನಸ ಗಂಗೋತ್ರಿ ಅಂತಲೂ ಕರೀತಾರೆ. ನಮ್ಮ ಗಂಗೋತ್ರಿ ಕ್ಯಾಂಪಸ್ನ ಸಂಜೆ ಸನ್ಸೆಟ್ ಟೈಮಲ್ಲಿ ಒಂದು ಬೀಟ್ ಹೊಡೆದ್ಬಿಟ್ರೆ ಆ ತಂಪಾದ ಗಾಳಿ, ಫುಲ್ ಗ್ರೀನರಿ, ಮೂಡ್ ಹೆಂಗೆ ಇದ್ರೂ ರಿಫ್ರೆಶ್ ಆಗಿಬಿಡುತ್ತೆ. ಆ್ಯಂಡ್ ಇಲ್ಲಿಗೆ ಪ್ರತಿ ಸಲ ಬಂದಾಗ್ಲೂ ಒಂದು ಸಾಂಗ್ ಜ್ಞಾಪಕ ಆಗೇ ಆಗುತ್ತೆ. ಗಲಾಟೆನೇ ಇಲ್ಲ ಬನ್ರಿ, ಗಲಾಟೆನೇ ಇಲ್ಲ ಬನ್ರಿ ಗಂಗೋತ್ರಿಯಲ್ಲಿ, ಮನಸ್ಸು ಬಿಚ್ಕೊಳ್ರಿ ಮರದ ಮರೆಯಲ್ಲಿ. ಸೊ ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ನ ಸುತ್ತಾಡಿಕೊಂಡು ನಾವು ನಮ್ಮ 100 ರೂಪೀಸ್ ಚಾಲೆಂಜಲ್ಲಿ ಫಸ್ಟ್ ಹೋಗಬೇಕಾಗಿದ್ದ ಜಾಗಕ್ಕೆ ಬಂದಿದ್ವಿ. ಅದೇ ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ ಮುಂದೆ ಇರೋವಂಥ ಪಾನಿಪುರಿ ಅಂಗಡಿ. ಇಲ್ಲಿ ಪಾನಿಪುರಿ ಸಿಕ್ಕಾಪಟ್ಟೆ ಫೇಮಸ್ಸು ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ. ಸರ್, ನಿಮ್ಮ ಹೆಸರು? ಪ್ರಮೋದ್. ಇಲ್ಲೂ ಪ್ರಮೋದ್. ನನ್ನ ಹೆಸರು ಪ್ರಮೋದ್ ಅಂತ ಸರ್. ಸರ್, ಇಲ್ಲಿ ಮೈಸೂರಲ್ಲಿ ಯೂನಿವರ್ಸಿಟಿ ಮುಂದ್ಗಡೆ ತುಂಬಾನೇ ಫೇಮಸ್ ಗೋಲ್ಗಪ್ಪ. ಏನ್ ಕಾರಣಕ್ಕಿರ್ಬೋದು? ಕಾರಣ ಇದೆ, ತುಂಬಾ ಇದು ಕ್ವಾಲಿಟಿ ಚೆನ್ನಾಗಿದೆ. ಸುಮಾರು ಜನ ಟೇಸ್ಟ್ ಮಾಡಿದೆ, ಚೆನ್ನಾಗಿದೆ. ಅದಕ್ಕೆ 20 ವರ್ಷದ ಎಕ್ಸ್ಪೀರಿಯನ್ಸ್ ಆಯ್ತು. ಓಕೆ ಸರ್. ಸೇಮ್ ಇದೆ, ಅದು 20 ವರ್ಷ ಇಲ್ಲೇ ಒಂದು ಪ್ಲೇಟ್ ಎಷ್ಟು ಸರ್? 25 ಈಚ್. 25 ರೂಪೀಸ್. ಸೊ 25 ರೂಪಾಯಿ ಒಂದು ಪ್ಲೇಟ್ಗೆ ತಿನ್ನೋಣ. ಸೊ ಈ ಪಾನಿಪುರಿ ಸಿಕ್ಕಾಪಟ್ಟೆ ಫೇಮಸ್. ನಾವು ಕಾಲೇಜ್ ಟೈಮಿಂದ ಬರ್ತಾ ಇದ್ದೀವಿ. ಯೂನಿವರ್ಸಿಟಿ ಮುಂದ್ಗಡೆ ಗೋಲ್ಗಪ್ಪ ಅಂದ್ರೆ ಎಲ್ಲರೂ ಗೊತ್ತಿರುತ್ತೆ. ಮಧ್ಯಾಹ್ನ ಟೈಮ್ ಬಂದ್ಬಿಟ್ರಂತೂ ಇಲ್ಲಿ ಸಿಕ್ಕಾಪಟ್ಟೆ ಒಂದು ಏನು ಟ್ಯೂಷನ್ ಇರ್ತಿದೇನೋ ಅಂತ ಅನ್ಕೊಂಡ್ಬಿಡ್ತಾರೆ. ಫುಲ್ ಸ್ಟೂಡೆಂಟ್ಸ್ ಇರ್ತಾರೆ, ಮುತ್ಕೊಂಡ್ಬಿಟ್ಟಿರ್ತಾರೆ. ಸೊ ಮೈಸೂರಿಗೆ ಬಂದ್ರೆ ಯೂನಿವರ್ಸಿಟಿ ಮುಂದೆ ಇರೋ ಗೋಲ್ಗಪ್ಪ ಮಿಸ್ ಮಾಡಿರ್ತೀನಿ. ಸೊ 25 ರೂಪಾಯಿ ಆಗಿದೆ, 25 ರೂಪೀಸ್ ಆಗಿದೆ, 75 ರೂಪೀಸ್ ಗೋ. ಹೋಗೋಣ. ನಾವೀಗ ನೆಕ್ಸ್ಟ್ ಹೋಗ್ತಾ ಇರೋ ಜಾಗ ಒಂದೊಳ್ಳೆ ಚಾಟ್ಸು ಸ್ವೀಟ್ಸು ಸಿಗೋ ಅಂಥ ಜಾಗ. ಇಲ್ಲಿ ತುಂಬ ಐಟಮ್ ಸಿಗುತ್ತೆ. ಆದರೆ ನಾವಿವತ್ತು 100 ರೂಪೀಸ್ ಚಾಲೆಂಜ್ ಮಾಡ್ತಾ ಇರೋದ್ರಿಂದ ನಮಗೆ ಸೆಟ್ ಆಗೋ ರೀತಿ ನಾವು ಫಸ್ಟ್ ಹೋಗ್ತಾ ಇದ್ದಂಗೆ ಕೇಳಿದ್ದು ಒಂದು ಸಮೋಸ ಕೊಡಿ. ಸೊ ಇದು ಸ್ವಾಗತ್ ಚಾಟ್ಸ್ ಅಂತ ನಜರ್ಬಾದ್ ಹಿಂದ್ಗಡೆನೇ ಇರೋದು. ಸಿಕ್ಕಾಪಟ್ಟೆ ಫೇಮಸ್ ಚಾಟ್ಸ್ಗಳಿಗೆ, ಸಮೋಸ, ಕಚೋರಿ ಇರೋದಕ್ಕೂ. ಸೊ ಇಲ್ಲಿ 15 ರೂಪಾಯಿ ಒಂದು ಸಮೋಸ. ಸೂಪರ್ ಆಗಿರುತ್ತೆ ಟೇಸ್ಟು. ಸೊ ಮೈಸೂರಿಗೆ ಬಂದರೆ ಟ್ರೈ ಮಾಡಿ. ಸ್ವಾಗತ್ ಚಾಟ್ಸ್ ಮುಂದೆ ನಮಗೆ ಒಬ್ಬರು ಸಮೋಸ ತಜ್ಞರು ಸಿಕ್ಕಿದ್ರು. ಅವರು ಸಮೋಸವನ್ನು ತಿಂದು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸೂಪರ್ ಆಗಿದೆ, ಸ್ಪೈಸಿನೂ ಇದೆ, ಮೋರ್ ಓವರ್ ಕ್ರಿಸ್ಪಿ ಆಗಿದೆ. ಬಿಸಿ 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 ಮಾಡ್ಕೊಟ್ಟಿದ್ದಾರೆ. ಇಟ್ಸ್ ವೆರಿ ವರ್ತ್ ಇಟ್. 15 ರೂಪೀಸ್ಗಂತೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನನಗೆ ಖಾರ ಅಂದರೆ ತುಂಬಾ ಇಷ್ಟ. ಆದರೆ ಸಮೋಸ ವಿಚಾರಕ್ಕೆ ಬಂದರೆ 10 ml ಆಫ್ ಖಾರ ಚಟ್ನಿ ಪ್ಲಸ್ 5 ml ಆಫ್ ಸ್ವೀಟ್ ಚಟ್ನಿನ ಮಿಕ್ಸ್ ಮಾಡ್ಕೊಂಡು ತಿಂದ್ರೇ ಮಜಾ. ಭಗವಂತ ರುಚಿನ ಎಲ್ಲೆಲ್ಲಿಟ್ಟಿದ್ದಾನೋ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ನಾವು ಇವತ್ತು ಚಾಲೆಂಜ್ ಮಾಡ್ತಿರೋದ್ರಿಂದ ಬರೀ 100 ರೂಪೀಸ್ ಒಳಗೆ ಕವರ್ ಮಾಡಬೇಕು ಅಂತ ಒಂದೇ ತಿಂತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ಪಕ್ಕ ಬಂದು ಮಿಕ್ಕಿದ ಐಟಮ್ಸ್ ಟ್ರೈ ಮಾಡ್ತೀವಿ. ಅಷ್ಟು ಚೆನ್ನಾಗಿದೆ. ಸೊ ಜಿಲೇಬಿ ಕೂಡ. ಮೇಡಮ್, ಜಿಲೇಬಿ ಎಷ್ಟು ಒಂದಕ್ಕೆ? 10 ರೂಪಾಯಿ ಕೊಟ್ಬಿಡಿ. ಸೊ ಇಲ್ಲಿ ಇಷ್ಟು ಬೇಜಾನ್ ಸ್ವೀಟ್ಸ್ ಸಿಗುತ್ತೆ. ಆ್ಯಂಡ್ ಜಾಮೂನ್ ಕೂಡ ಇದೆ ಇಲ್ಲಿ. ಜಾಮೂನ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆದರೆ ನಾವು ಡಯಟಲ್ಲಿರೋದ್ರಿಂದ 2 ಜಿಲೇಬಿ ತೊಗೊಂಡು ಬಂದ್ವಿ. ನಮ್ಮದು ಅಂದರೆ ಡಿಫ್ರೆಂಟ್ ಟೈಪ್ ಆಫ್ ಡಯಟು. ಏನಂದರೆ ಹೊಟ್ಟೆ ತುಂಬಿದ ಮೇಲೆ ಜಾಸ್ತಿ ತಿನ್ನಕ್ಕೆ ಹೋಗಲ್ಲ. ಸರಿ, ನೈಸ್. ತುಂಬ ಚೆನ್ನಾಗಿದೆ ಸ್ವೀಟು. ಸೊ 15 ರೂಪಾಯಿ ಸಮೋಸ, 10 ರೂಪಾಯಿ 2 ಜಿಲೇಬಿ ತೊಗೊಂಡಿದ್ದೀವಿ. 25 ರೂಪೀಸ್ಗೆ 2 ಬಂದಿದೆ. ತುಂಬ ಚೆನ್ನಾಗಿದೆ, ವರ್ತ್ ಇಟ್. ಸೊ ಸ್ವಾಗತ್ ಚಾಟ್ಸಿಗೆ ಬಂದು ಇವಾಗ ಒಂದು ಒಳ್ಳೆ ಸಮೋಸ, 2 ಜಿಲೇಬಿ ತಿನ್ಕೊಂಡು 25 ರೂಪೀಸ್ ಬಿಲ್ ಆಗಿದೆ. ಸೊ ಈಗ ಟೋಟಲ್ 50 ರೂಪೀಸ್ ಕವರ್ ಆಗಿದೆ. ಈ ನೆಕ್ಸ್ಟ್ 50 ರೂಪೀಸ್ ಬಾಕಿ ಉಳ್ಕೊಂಡ್ರೆ ಏನು ಮಾಡಬೇಕು ಅಂತ ನಿಮಗೆ ಕುತೂಹಲ ಮೂಡ್ತಾ ಇರ್ಬೋದು. ಸೊ ಈಗ ನೆಕ್ಸ್ಟ್ ಒಂದು ಒಳ್ಳೆ ಇಡ್ಲಿ ಜಾಗ ಕರ್ಕೊ ಹೋಗ್ತೀವಿ, ಬನ್ನಿ. ನಮ್ಮ ಫೇವ್ರೇಟ್ ಇಡ್ಲಿ ಸಿಟಿಲಿ. ಇಲ್ಲಿ ತನಕ ನಾವು ತಿಂದಿದ್ದೆಲ್ಲ ಚಾಟ್ಸ್ ಆ್ಯಂಡ್ ಸ್ವೀಟ್ ಸೆಕ್ಷನ್ಗೆ ಬಂತು. ಇವಾಗ ಸ್ವಲ್ಪ ಆದರೂ ಹೊಟ್ಟೆ ತುಂಬಲಿ ಅಂತ ಒಳ್ಳೆ ಇಡ್ಲಿ ಸಿಗೋ ಕಡೆ ಹೋಗ್ತಾ ಇದ್ದೀವಿ. ಎಲ್ಲ ಊರ ಥರನೇ ಮೈಸೂರಲ್ಲೂ ಕೂಡ
ಒಂದಷ್ಟು ಅಂಡರ್ ರೇಟೆಡ್ ಪ್ಲೇಸಸ್ ಇರುತ್ತೆ. ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮತ್ತು ಕ್ವಾಲಿಟಿ, ಆದರೆ ಅದಕ್ಕೆ ಸಿಗಬೇಕಾಗಿದ್ದಿರೋವಂಥ ಫೇಮ್ ಸಿಕ್ಕಿರಲ್ಲ. ನಾವಿವಾಗ ಇಡ್ಲಿ ತಿನ್ನಕ್ಕೆ ಹೋಗ್ತಾ ಇರೋ ಜಾಗನೂ ಕೂಡ ಇದೇ ಲಿಸ್ಟಿಗೆ ಸೇರಿರೋದು. ನಾವು ಇಡ್ಲಿ ಹುಡ್ಕೊ ಹೋಗ್ತಾ ಇದ್ರೆ ಅಲ್ಲಿ ಆಲ್ರೆಡಿ ನಮ್ಮ ಅಪ್ಪು ಬಾಸನ್ನು ಜ್ಞಾಪಿಸ್ಕೊಂಡು ಪರಮಾತ್ಮನನ್ನು ನೆನೆದು ಪರಮಾತ್ಮನನ್ನು ಸ್ವೀಕರಿಸಿ ಒಂದು ನೃತ್ಯ ಪ್ರದರ್ಶನ ಶುರುವಾಗಿತ್ತು. ಆ ಒಂದು ಡ್ಯಾನ್ಸ್ ನೋಡೋಕ್ಕೆ ಬಹಳನೇ ಮಜವಾಗಿತ್ತು. ಆ ಒಂದು ಅತ್ಯದ್ಭುತ ನೃತ್ಯ ಪ್ರದರ್ಶನ ಮುಗಿಯೋಷ್ಟೊತ್ತಿಗೆ ನಮ್ಮ ಜಾಗ ಬಂದಿತ್ತು. ಇದು ಗುರು ದೋಸಾ ಪಾಯಿಂಟ್ ಅಂತ ತುಂಬಾ ಚೆನ್ನಾಗಿರೋ ಸಾಫ್ಟ್ ಇಡ್ಲಿಗಳು ಸಿಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ದೋಸೆ ಐಟಮಲ್ಲೂ ಸುಮಾರು ವೆರೈಟಿ ಮಾಡ್ತಾರೆ. ಫೇವ್ರೇಟ್ ಫುಡ್ ಇಡ್ಲಿ ತಿನ್ನಕ್ಕೆ ಬಂದಿದ್ದೀವಿ. ಎಲ್ಲಿ ಅಂತಂದರೆ ಮರಿಮಲ್ಲಪ್ಪ ಕಾಲೇಜ್ ಪಕ್ಕದ ರೋಡನೆ. ಸೊ ಗುರು ದೋಸಾ ಪಾಯಿಂಟ್ ಅಂತ ತುಂಬ ಚೆನ್ನಾಗಿರುತ್ತೆ ಇಡ್ಲಿ. ಆ್ಯಂಡ್ 20 ರೂಪಾಯಿ ಒಂದು ಪ್ಲೇಟ್ ಇಡ್ಲಿಗೆ. ಸಿಕ್ಕಾಪಟ್ಟೆ ಸಾಫ್ಟ್ ಇರುತ್ತೆ. ಆ್ಯಂಡ್ ಇದಕ್ಕೆ ಪುಡಿ ಇಡ್ಲಿ ಕೂಡ ಮಾಡ್ಕೊಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತು ನಮ್ಮದು ಸ್ವಲ್ಪ ರಿಸ್ಟ್ರಿಕ್ಟೆಡ್ ಇರೋದ್ರಿಂದ 100 ರೂಪೀಸ್ ಒಳಗಡೆ ಎಲ್ಲ ತಿನ್ನಬೇಕಿರೋದ್ರಿಂದ ಸೊ 50 ರೂಪೀಸ್ ಆಗಿತ್ತು. ನೆಕ್ಸ್ಟ್ 20 ರೂಪೀಸ್ಗೆ ಇಡ್ಲಿ ತಿಂತಾ ಇದ್ದೀವಿ, ಸಾಫ್ಟ್ ಇಡ್ಲಿ. ಸೊ ತಿನ್ನೋಣ. 2 ಚಟ್ನಿ ಇದೆ, ಒಂದು ಟೊಮೆಟೊ ಚಟ್ನಿ, ಒಂದು ಕಾಯಿ ಚಟ್ನಿ. ಸೊ 2 ಸೂಪರ್ ಆಗಿದೆ. ಗುರುಪ್ರಸಾದ್ ಅಂತ. ಎಷ್ಟು ವರ್ಷ ಆಯ್ತು ಸರ್ ಇದು ಶುರು ಮಾಡಿ? ಇದು 1.5 ವರ್ಷ ಆಯ್ತು. 1.5 ವರ್ಷ ಶುರು ಮಾಡ್ತಿದ್ದೀರಾ? ನಾವು ಎಲ್ಲ ಜಾಸ್ತಿ ಹೋಗುತ್ತೆ, ಬಟ್ ಎಲ್ಲ ಪ್ಯೂರ್ ನಂದಿನಿ ತುಪ್ಪ ಬಳಸ್ತೀವಲ್ಲ, ಓಕೆ. ಅದರಿಂದ ಆನಿಯನ್, ಪುಡಿ ದೋಸೆ, ಮಸಾಲೆ ದೋಸೆ, ಬಾತ್ ದೋಸೆ, ಮತ್ತೆ ತುಪ್ಪ ಇಡ್ಲಿ, ಪುಡಿ ಇಡ್ಲಿ ಮಾಡ್ತೀವಿ, ಮತ್ತೆ ಪುಡಿ ರೈಸು, ಮತ್ತೆ ಗೀ ರೈಸ್ ಬೇಕು ಅಂದ್ರೆ ಗೀ ರೈಸ್ ಮಾಡ್ಕೊಡ್ತೀವಿ. ಚಟ್ನಿ ಪುಡಿ ನಿಮ್ಮದೇ ಮನೇಲೆ ಮಾಡ್ಕೊಂಡು ನಾವೇ ಮಾಡ್ತೀವಿ. ಸೂಪರ್. ನೀವು ಒಂದು ಐಟಮ್ ಸಜೆಸ್ಟ್ ಮಾಡಬೇಕು ನಮ್ಮ ವೀಕ್ಷಕರು ತಿನ್ಬೇಕು ಅಂದ್ರೆ ಯಾವ್ದು ಐಟಮ್ ಹೇಳ್ತೀರಾ ಸರ್? ಅದ್ರ ಒಂದು ಎಲ್ಲ ಚೆನ್ನಾಗಿ ಮಾಡ್ತಾರೆ ತುಂಬಾ ಎಲ್ಲ ಜಾಸ್ತಿ ಇಷ್ಟಪಡೋದು ಪುಡಿ ಮಸಾಲೆ, ಆನಿಯನ್ ದೋಸೆ, ಪುಡಿ ಮಸಾಲೆ, ಬಾತ್ ದೋಸೆ ಅಂತ ಇದೆ. ನೆಕ್ಸ್ಟ್ ಟೈಮ್ ಬಂದಾಗ ನೀವು ಟ್ರೈ ಮಾಡಿ. ನಮ್ಗೆ ಇಲ್ಲಿ ತುಂಬಾನೇ ಇಡ್ಲಿ ಇಷ್ಟ, ಸಿಕ್ಕಾಪಟ್ಟೆ ಸಾಫ್ಟ್ ಇರುತ್ತೆ. ಪುಡಿ ಇಡ್ಲಿ ಬರ್ತಿರ್ತೀವಿ ಸರ್ ಅವಾಗ ತಿನ್ನಕ್ಕೆ ಅಂತ. ಸೊ ಮೈಸೂರಲ್ಲಿ ಮರಿಮಲ್ಲಪ್ಪ ಕಾಲೇಜ್ ಪಕ್ಕನೇ ಇದೆ. ಸೊ ಬಂದು ಟ್ರೈ ಮಾಡಿ. ತುಂಬ ಅಂಡರ್ರೇಟೆಡ್ ಪ್ಲೇಸು, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟ್ರೈ ಮಾಡಿ. ಥ್ಯಾಂಕ್ ಯು. 20 ರೂಪಾಯಿ ಇಡ್ಲಿ ಪೇಮೆಂಟ್ ಆಗಿದೆ. ಸೊ ನಮ್ಮ 100 ರೂಪೀಸ್ ಚಾಲೆಂಜಲ್ಲಿ ಇನ್ನು 70 ರೂಪೀಸ್ ಮುಗ್ದೋಗಿದೆ. ಇನ್ನು 30 ರೂಪೀಸ್ ಮಾತ್ರ ಬಾಕಿ ಇದೆ. ಇನ್ನು 30 ರೂಪೀಸ್ಗೆ ಏನು ತಿನ್ಬೋದು ಅಂತ ನೋಡೋಣ ಬನ್ನಿ. ಅಲ್ಲಿಂದ ಹೊರಟು ಒಂದು ಸಣ್ಣ ಕಮರ್ಷಿಯಲ್ ಬ್ರೇಕ್ ತಗೊಂಡು ಟ್ರೈನಲ್ಲಿ ಹೋಗ್ತಿದ್ದವ್ರಿಗೆಲ್ಲ ಟಾಟಾ ಹೇಳಿ ನಾವು ನೆಕ್ಸ್ಟ್ ಹೋಗಿದ್ದೇನೆ ಜಯನಗರ ಮೈನ್ ರೋಡಲ್ಲಿ ಇರೋವಂಥ ಬಜ್ಜಿ ಸೆಂಟರ್ ವಿಸಿಟ್ ಮಾಡೋಕ್ಕೆ. ಹೆಸರಲ್ಲೇ ಇದೆ, ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ಬಜ್ಜಿ ಸೆಂಟರ್. ಸೊ ಆಬ್ವಿಯಸ್ಲಿ ಬಜ್ಜಿನೇ ಸಿಗೋದು ಅಂತ ಅಂದ್ಕೊಂಡು ಒಳಗೋದ್ವಿ. ಆದರೆ ಬಜ್ಜಿ ಖಾಲಿ ಆಗಿಬಿಟ್ಟಿತ್ತು. ಸೊ ನಾವು ಹೋಗಿ ಆರ್ಡರ್ ಮಾಡಿದ್ದೇನೆ. ಸರ್ 2 ವಡೆ ಕೊಡಿ. ಚಟ್ನಿ ಇದೆಯಾ? ಸೊ ಎಷ್ಟಾರು ಹಾಕೊಳ್ಳಿ ಅಂತ ಟೇಬಲ್ ಮೇಲೆ ಇಟ್ಬಿಟ್ಟಿದ್ದಾರೆ ಒಂದು ಬಕೆಟನ್ನೇ. ಸೊ ನಮ್ಮದು ಇನ್ನು 30 ರೂಪೀಸ್ ನಿಂತ್ಕೊಂಡಿತ್ತು. ಸೊ ಅದರಲ್ಲಿ ಇವಾಗ ಬಂದು 2 ವಡೆ ತಿಂತಾ ಇದ್ದೀವಿ. ಸಿಕ್ಕಾಪಟ್ಟೆ ಫೇಮಸ್ ಜಯನಗರ ಮೇನ್ ರೋಡಲ್ಲಿರುವಂಥ ಈ ಒಂದು ಪ್ಲೇಸ್ ಬಜ್ಜಿ ಸೆಂಟರ್ ಅಂತ. ಸೊ ಎಲ್ಲ ಸಿಗುತ್ತೆ, ಬೋಂಡಾ, ಬಜ್ಜಿ ಎಲ್ಲನೂ. ಸೊ ಬಂದು ಟ್ರೈ ಮಾಡಿ. ಸರ್ ನಿಮ್ಮ ಹೆಸರು? ಪವನ್ ಅಂತ ಸರ್. ಸರ್ ಬಜ್ಜಿ ಸೆಂಟರ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್? ಸರ್ ನಾನು ಶುರು ಮಾಡಿ 4 ಇಯರ್ಸ್ ಆಯ್ತು. ನಮ್ಮ ತಂದೆ 20 ಇಯರ್ಸ್ ಇಂದ ಮಾಡ್ತಿದ್ದಾರೆ. ಟೋಟಲ್ 24 ಇಯರ್ಸ್. ಓಕೆ. ಫ್ಯಾಮಿಲಿಯಿಂದ ಬರ್ತಾ ಇದೆಯಾ? ನಮ್ಮ ತಂದೆ ಶುರು ಮಾಡಿದ್ದು ನಾನು. ಓಕೆ. ಇದ್ರಲ್ಲಿ ಏನೇನು ಸಿಗುತ್ತೆ ಸರ್ ನಿಮ್ಮ ಐಟಮ್ ಅಲ್ಲಿ? ಸರ್ ನಮ್ದು 4 o'clock ಇಂದ ಶುರು. ಅವಾಗಲೇ ಬಂದ್ರೆ ಬಾಳೆಕಾಯಿ, ಮೆಣಸಿನಕಾಯಿ ವಡೆ, ಆಲೂ ಬೋಂಡ, ಉದ್ದಿನ ವಡೆ, ಮಂಗಳೂರು 6 ತರ ಸಿಗುತ್ತೆ. ಇಲ್ಲಿ ಜಾಸ್ತಿ ಯಾವ್ದು ಹೋಗುತ್ತೆ ಸರ್? ಸರ್ ಎಲ್ಲ ಈಕ್ವಲ್ ಎಲ್ಲ ಹೋಗುತ್ತೆ. ಕಸ್ಟಮರ್ ಹೇಳೋ ಪ್ರಕಾರ ಮಂಗಳೂರು ಬೋಂಡ ವಿಲ್ ಮೇಕ್ ಬೆಟರ್ ಅಂತ ಹೇಳ್ತಾರೆ. ಮಂಗಳೂರು ಬಜ್ಜಿ. ಸೊ ಮಂಗಳೂರು ಬಜ್ಜಿ ಅಂತ ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ ಅಂತ ಹೇಳ್ತಿದ್ದಾರೆ ಸರ್. ಸೊ ಜಯನಗರ ಮೇನ್ ರೋಡ್ ಅಲ್ಲೇ ಇದೆ. ಸೊ ಬಂದು ಪಕ್ಕ ಟ್ರೈ ಮಾಡಿ. ಮೈಸೂರಿನ ಅಂಡರ್ರೇಟೆಡ್ ಪ್ಲೇಸಸ್ ಅಲ್ಲಿ ಇದು ಒಂದು. ಸೊ ಬಜ್ಜಿ ಸೆಂಟರ್ ಅಂತ ತುಂಬಾನೇ ಚೆನ್ನಾಗಿತ್ತು. ನಾವು ವಡೆ ಟ್ರೈ ಮಾಡಿದ್ವಿ, ತುಂಬಾನೇ ಕ್ರಿಸ್ಪಿ ಆಗಿತ್ತು, ತುಂಬಾ ಎಣ್ಣೆನೂ ಇರಲಿಲ್ಲ. ಸೊ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಸೊ ಮೈಸೂರಿಗೆ ಬಂದಾಗ ಬಜ್ಜಿ ಸೆಂಟರ್ ಜಯನಗರ ಮೇನ್ ರೋಡ್ ಇದೆ, ಬಂದು ಟ್ರೈ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ 14 ರೂಪೀಸ್ ಬಿಲ್ ಆಗಿದೆ. 2 ವಡೆ ತಗೊಂಡಿದ್ವಿ. ಸೊ ಈಗ ಮುಗಿಸ್ಕೊಂಡು ಎಲ್ಲ ಫಿನಿಶ್ ಮಾಡಿದೀವಿ. ಈಗ ಟೋಟಲ್ ಇನ್ನು 16 ರೂಪಾಯಿ ಮಿಕ್ಕೊಂಡಿದೆ ನಮ್ಮ ಅಕೌಂಟ್ ಅಲ್ಲಿ. ಸೊ 16 ರೂಪಾಯಿಗೆ ಏನ್ ತಿಂತೀವಿ, ಏನ್ ಕುಡಿತೀವಿ ಅಂತ ನೋಡ ಬನ್ನಿ. ಲಾಸ್ಟ್ ವಿಡಿಯೋ ಹೋಗಿ ಪ್ಲೇಸ್ಗೆ ವಿಸಿಟ್ ಮಾಡಿ ಮುಗಿಸ್ಕೋಣ. ನಾವು ನಮ್ಮ 100 ರೂಪೀಸ್ ಚಾಲೆಂಜ್ನ ಎಂಡ್ ಮಾಡ್ತಾ ಇದ್ದಿದ್ದೆ ನಮ್ಮ ಫೇವ್ರೆಟ್ ಡ್ರಿಂಕಿಂದ. ಅದೇ ಫ್ರೆಶ್ ಟೀ, ಸ್ಟ್ರೆಸ್ ಫ್ರೀ ಅಂತ ಹೇಳ್ಕೊಂಡು ಒಂದೊಳ್ಳೆ ಟೀ ಕುಡಿದು ಮುಗಿಸೋಣ ಅಂತ ಬಂದ್ವಿ. ನಮ್ಮ ವಿಡಿಯೋದ ಎಂಡ್ ಪಾರ್ಟಿಗೆ ಬಂದಿದ್ದೀವಿ. ಏನಂದ್ರೆ ನಮ್ಮ ಹತ್ರ 16 ರೂಪಾಯಿ ಮಿಕ್ಕೊಂಡಿದೆ ಅಕೌಂಟ್ ಅಲ್ಲಿ. ಸೊ ಅದನ್ನ ಹೆಂಗ್ ಮುಗಿಸೋದು ಅಂತ ನಾವು ಯೋಚನೆ ಮಾಡ್ತಿದ್ದಾಗ ನಮ್ಗೆ ಗೊತ್ತಾಗಿದ್ದು ಮೈಸೂರು ಮಡಿಕೆ ಕಾಫಿ ಅಂತ. ಮಡಿಕೆಯಲ್ಲಿ ಕಾಫಿ ಟೀ ಎಲ್ಲ ಸರ್ವ್ ಮಾಡ್ತಾರೆ. ಸೊ ಒಂದು ಒಳ್ಳೆ ಟೀ ಕುಡ್ಕೊಂಡು ಎಂಡ್ ಮಾಡೋಣ. ಸೊ ಒಂದು ಟೀ ತಗೊಂಬೋಣ ಬನ್ನಿ. ನಾವು ಎಲ್ಲ ಐಟಮು ತಿನ್ಕೊಂಡು ಹೋಗೋ ಅಷ್ಟೊತ್ತಿಗೆ ಆ್ಯಕ್ಚುಲಿ ಅಲ್ಲಿ ಟೀ ಖಾಲಿ ಆಗಿಬಿಟ್ಟಿತ್ತು. ನಾವು ಅವ್ರಿಗೆ ಹೋಗಿ ಹೇಳಿದ್ವಿ, ಸರ್ ನಾವು ಈ ಥರ 100 ರೂಪೀಸ್ ಚಾಲೆಂಜ್ ಅಂತ ಮಾಡ್ತಾ ಇದ್ದೀವಿ ಅಂತ. ಅದಕ್ಕೆ ಪಾಪ ಅವರು ನಮಗೆ ಅಂತ ಹೊಸದಾಗಿ ಟೀನ ಮಾಡಿಕೊಟ್ರು. ನಮ್ಮ 100 ರೂಪೀಸ್ ಚಾಲೆಂಜ್ನ ಒಂದು ಒಳ್ಳೆ ಜಿಂಜರ್ ಟೀ ಮುಖಾಂತರ ಎಂಡ್ ಮಾಡ್ತಾ ಇದ್ದೀವಿ.
ಸೊ ಅದು ಜಿಂಜರ್ ಫ್ಲೇವರ್ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ನಾನು ಟೀ ಲವರ್ ಆದ್ರಿಂದ ಸುಮಾರು ಕಡೆ ಟೀ ಕುಡ್ತಿದ್ದೀನಿ. ಇವಾಗ ಸಿಕ್ಕಾಪಟ್ಟೆ ಓಪನ್ ಆಗ್ಬಿಟ್ಟಿದೆ ಶಾಪ್ಸು. ಬಟ್ ಈ ಒಂದು ಫ್ಲೇವರ್ ನಂಗೆ ತುಂಬಾನೇ ಇಷ್ಟ ಆಯಿತು. ಆ್ಯಂಡ್ ಇದು ಮಡಿಕೇಲಿ ಕೊಡ್ತಾರೆ. ಸೊ ಇದು ಮೈಸೂರು ಮಡಿಕೆ ಕಾಫಿ ಅಂತ. ಈ ಏರಿಯಾದಲ್ಲಿ ಮಡಿಕೇಲಿ ಕೊಡೋದು ತುಂಬಾ ರೇರು. ಸೊ ಈ ಒಂದು ಯುನೀಕ್ ಆಗಿತ್ತು. ಈ ಒಂದು ಎಲ್ಲ ಮಿನಿ ಅಂಗಡಿಯಿಂದ ಹಿಡಿದು ಟೀ ಕಾಫಿ ಎಲ್ಲ ಚೆನ್ನಾಗಿರುತ್ತೆ. ಆನಂದ್ ಸರ್, ಮೈಸೂರು ಮಡಿಕೆ ಕಾಫಿ ಏನಕ್ಕೆ ಹೆಸರಿಟ್ರಿ ಸರ್? ಸರ್ ಅದು ಇಲ್ಲಿ ಮೈಸೂರು ಎಲ್ಲೂ ಇಲ್ಲ ಹೆಸರು, ಮೈಸೂರು ಮಡಿಕೆ ಕಾಫಿ ಅಂತ. ಸೊ ಅದಕ್ಕೆ ನಾನೇ ನಮ್ಮ ಪಾರ್ಟ್ನರ್ ನಾನು ಇಬ್ರು ಸೇರಿ ಇಟ್ಟದ್ದು. ಅದು ನಮ್ಗೆ 6 years ಆಯ್ತು. 6 years ಅಂತ. ಇಲ್ಲಿ ಏನ್ ಐಟಮ್ ಸಿಗುತ್ತೆ? ನಮ್ದು ಚಾಟ್ಸ್ ಇರುತ್ತೆ, ಮಸಾಲಾ ಪುರಿ, ಪಾನಿಪುರಿ, ಕಾಫಿ ಟೀ, ಕಷಾಯ, ಬೆಲ್ಲದ ಕಾಫಿ, ಬೆಲ್ಲದ ಟೀ, ಲೆಮನ್ ಟೀ ಎಲ್ಲ ಸಿಗುತ್ತೆ. ರನ್ನಿಂಗ್ ಇರೋ ಜಿಂಜರ್ ಟೀ. ಸೊ ನಮ್ಮ ವೀಕ್ಷಕರಿಗೆ ಜಿಂಜರ್ ಟೀ ಟ್ರೈ ಮಾಡಿ ಅಂತ ಹೇಳ್ತೀರಾ? ಹೌದು, ಜಿಂಜರ್ ಟೀ ನಮ್ಮ ಹತ್ರ ರನ್ನಿಂಗ್ ಇರೋದು ಅದೇ. ಓಕೆ. ಸೊ ಇದು ಇಲ್ಲೇ ಜಯಮ್ಮ ಗೋವಿಂದ ಗೌಡ ಆಪೋಸಿಟ್ ಇರುವಂತ ಇದು ಮೈಸೂರು ಮಡಿಕೆ ಕಾಫಿ ಅಂತ. ತುಂಬಾ ಚೆನ್ನಾಗಿದೆ. ಸೊ ನೀವು ಬಂದು ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ನಾವು ಬೆಳಗ್ಗೆಯಿಂದ ಇವತ್ತು ತುಂಬ ಸುತ್ತಾಡಿರೋದ್ರಿಂದ ಸ್ವಲ್ಪ ಸ್ಟ್ರೈನ್ ಆಗಿಬಿಟ್ಟಿತ್ತು. ಅದಕ್ಕೆ ಶಿವ ಅಂತ ಮನೆಗೆ ಬಂದು ಸೆಟ್ಲ್ ಆದೆ. ಸೊ ಇವತ್ತು ಎಲ್ಲ ತಿನ್ಕೊಂಡು ಇವಾಗ ಜಸ್ಟ್ ಮನೆಗೆ ರೀಚ್ ಆಗಿದ್ದೀನಿ. ಸೊ ಇವತ್ತು ನಮ್ಮ 100 rupees ಚಾಲೆಂಜ್ ವ್ಲಾಗ್ನ ಕಂಪ್ಲೀಟ್ ಮಾಡಿದ್ದೀವಿ, ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ. ಆ್ಯಂಡ್ ಇವತ್ತು ತಿಂದಿದ್ದು ಅಷ್ಟು ಐಟಮ್ಸ್ ಕ್ವಾಲಿಟಿ ವೈಸ್ ಆಗಿರ್ಬೋದು, ಟೇಸ್ಟ್ ವೈಸ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಸೊ ನಾವು ಇವತ್ತು ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲಾದ್ರದ್ದು ಲೊಕೇಶನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಚೆಕ್ ಮಾಡಿ ನೀವು ತಿನ್ನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂದಿದೆ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಮಾಡ್ಬಿಟ್ಟು ಏನು ಬೇಕಾದ್ರೂ ಮಾಡಿ. ನಿಮ್ಮ ಜೀವನ ನಿಮ್ಮ ಇಷ್ಟ. ಹೋಗಿ ಬನ್ನಿ, ಒಳ್ಳೆದಾಯ್ತದೆ.